ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಸ್ವಾಗತ. ನಮ್ಮ ಚಾನಲ್ ಸಿದ್ಧಾರೂಢ ಹುಬ್ಬಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವೆಲ್ಕಮ್ ಟು ಹುಬ್ಬಳ್ಳಿ ಸಿದ್ಧಾರೂಢ ಮಠ. ಸಿದ್ಧಾರೂಢರ ಚರಿತ್ರೆ ಮತ್ತು ಇತಿಹಾಸ. ಸಿದ್ಧಾರೂಢರು ಬೀದರ್ ಜಿಲ್ಲೆ ಚಳಕಾಪುರದಲ್ಲಿ 26 ಮಾರ್ಚ್ 1836ರಲ್ಲಿ ಜನನವಾಯಿತು. ಸಿದ್ಧಾರೂಢ ಮಠ ಹುಬ್ಬಳ್ಳಿ, ಧಾರವಾಡ ಜಿಲ್ಲೆ, ಕರ್ನಾಟಕ. ಅವರ ತಂದೆ ಗುರುಶಾಂತಪ್ಪ, ತಾಯಿ ದೇವಲಮ್ಮ. ಧಾರ್ಮಿಕ ಜೀವನ ಹಿಂದೂ ಧರ್ಮ. ಶ್ರೀ ಸಿದ್ಧಾರೂಢರವರನ್ನು ಗೌರವಿಸಲು ಸಮಾಧಿ ಮಾಡಿದರು. ಹಿಂದೂ ಪವಿತ್ರ ಕೇಂದ್ರವಾಗಿದೆ. ಸಿದ್ಧಾರೂಢ ಈ ಪ್ರಸಿದ್ಧ ಪ್ರವಾಸಿ ತಾಣವು ಪ್ರಸಿದ್ಧ ಹಿಂದೂ ಪವಿತ್ರ ಕೇಂದ್ರವಾದದನ್ನು 1929ರಲ್ಲಿ ನಿರ್ಮಿಸಲಾಯಿತು. ಅಲ್ಲಿ ಶ್ರೀ ಸಿದ್ಧಾರೂಢರು ಅವರನ್ನು ಗೌರವಿಸಲು ಸಮಾಧಿ ಮಾಡಿದರು. ಅವರು ಅಲ್ಲಿ ತತ್ವಶಾಸ್ತ್ರವನ್ನು ಕಲಿಸುತ್ತಿದ್ದರು ಮತ್ತು ಇಂದಿಗೂ ಅವರ ಭಕ್ತರು ಪ್ರತಿ ವರ್ಷ ಮಹಾಶಿವರಾತ್ರಿಯನ್ನು ಮಠದಲ್ಲಿ ಆಚರಿಸಲು ಸೇರುತ್ತಾರೆ. 1919 ಮತ್ತು 1924ರ ಆರಂಭದಲ್ಲಿ ಲೋಕಮಾನ್ಯ ಗಂಗಾಧರ ತಿಲಕ್ ಮತ್ತು ಮಹಾತ್ಮ ಗಾಂಧಿಯವರು ಕ್ರಮವಾಗಿ ಮಠಕ್ಕೆ ಭೇಟಿ ನೀಡಿದ್ದರು. ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಗುರು ಮತ್ತು ಇತಿಹಾಸ. ಸದ್ಗುರು ಸಿದ್ಧಾರೂಢ ಮಹಾರಾಜರು ಯಾವಾಗಲೂ ಜಾತಿಗಳನ್ನು ಖಂಡಿಸುತ್ತಿದ್ದರು ಮತ್ತು ಎಲ್ಲರೂ ಸಮಾನರು ಎಂದು ನಂಬಿದ್ದರು. ಅವರು ಸಂತೋಷದಿಂದ ತಪಸ್ವಿ ಜೀವನವನ್ನು ನಡೆಸಿದರು. 6ನೇ ವಯಸ್ಸಿನಲ್ಲಿ ಅವರು ತಮ್ಮ ಮನೆ, ಮಠ, ಕುಟುಂಬವನ್ನು ತ್ಯಜಿಸಿ ದೇಶ ಪರ್ಯಟನೆ, ಲೌಕಿಕ ಸೌಕರ್ಯಗಳನ್ನು ಉಪದೇಶಕ್ಕಾಗಿ ಒಂದು ಉದ್ದೇಶದಿಂದ ತೊರೆದರು. ಅವರು ಹಿಂದೂಗಳ ಜನಪ್ರಿಯ ತ್ರಿಮೂರ್ತಿ ದೇವತೆಯಾದ ಶಿವನ ಅವತಾರ ಎಂದು ನಂಬಲಾಗಿತ್ತು. ಅವರು ಸದ್ಗುರು ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಆಧ್ಯಾತ್ಮಿಕ ಗುರುವನ್ನು ಹುಡುಕಲು ಬಯಸಿದ್ದರು. ಇದಕ್ಕಾಗಿಯೇ ಅವರು ಶ್ರೀ ಗಜದಂಡ ಸ್ವಾಮಿಗಳ ಆಶ್ರಮದಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ವಿದ್ಯಾರ್ಥಿಯಾದರು. ನಂತರ ಅವರು ತಮ್ಮ ಗುರುಗಳಿಂದ ಆಶೀರ್ವಾದ ಪಡೆದರು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡಲು ಮತ್ತು ಅವರ ಮಾರ್ಗಗಳಲ್ಲಿ ಜ್ಞಾನೋದಯವನ್ನು ಪಡೆಯಲು ತೀರ್ಥಯಾತ್ರೆ ಕೈಗೊಂಡರು. ಅವರು ಆಧ್ಯಾತ್ಮಿಕ ಜಾಗೃತಿಯ ಕಲ್ಪನೆಯೊಂದಿಗೆ ದೇಶದ ಉತ್ತರದಿಂದ ದಕ್ಷಿಣಕ್ಕೆ, ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರಯಾಣ ಬೆಳೆಸಿದರು. ಅಂತಿಮವಾಗಿ ಅವರು ಹುಬ್ಬಳ್ಳಿಯಲ್ಲಿ ನೆಲೆಸಿದರು. ಅನುಯಾಯಿಗಳು ಮತ್ತು ಭಕ್ತರು ಸೇರಿದಂತೆ ಜನರು ಸಾಂತ್ವನ ಪಡೆಯಲು, ಮಾನಸಿಕ ತೃಪ್ತಿಯನ್ನು ಪಡೆಯಲು ಮತ್ತು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ಅವರನ್ನು ಸಂಪರ್ಕಿಸಲು ಪ್ರಾರಂಭಿಸಿದರು. ಸಿದ್ಧಾರೂಢ ಮಠವನ್ನು 1929ರಲ್ಲಿ ಹುಬ್ಬಳ್ಳಿಯಲ್ಲಿ ಅವರ ನಿಧನರಾದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ. ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಮಹತ್ವ. ಹುಬ್ಬಳ್ಳಿ ಸಿದ್ಧಾರೂಢ ಮಠವು ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಮಹಾರಾಜರು ಯಾವಾಗಲೂ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ತಮ್ಮ ಜನರಿಗೆ ಸೇವೆ ಸಲ್ಲಿಸುತ್ತಿದ್ದರು. ವಾಸ್ತವವಾಗಿ ಅವರಿಗೆ ಕಬೀರದಾಸ ಎಂಬ ಮುಸ್ಲಿಂ ಶಿಷ್ಯರು ಇದ್ದರು. ಪರಮ ಪೂಜ್ಯ ಶ್ರೀ ಕಲಾವತಿ ದೇವಿಯವರ ಪರಮ ಶಿಷ್ಯ ಎಂದು ತಿಳಿದು ಬಂದಿದೆ. ಗುರುನಾಥ ರೋಡ ಎಂಬ ಹೆಸರಿನ ಮತ್ತೊಬ್ಬ ಪ್ರಸಿದ್ಧ ಸಂತ ರುಕ್ಮಾಬಾಯಿ ಮಲ್ಲಾಪುರ ಅವರ ಶಿಷ್ಯ ಎಂದು ತಿಳಿದು ಬಂದಿದೆ. ಅವರ ಸಮಾಧಿ ಹುಬ್ಬಳ್ಳಿಯ ಮಠದಲ್ಲಿ ಶ್ರೀ ಸಿದ್ಧಾರೂಢರ ಸಮಾಧಿಯ ಪಕ್ಕದಲ್ಲಿದೆ. ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ. ಹುಬ್ಬಳ್ಳಿಯು ತನ್ನದೇ ಆದ ವಿಮಾನ ನಿಲ್ದಾಣವನ್ನು ಹೊಂದಿದ್ದು, ಇದು ನಗರ ಕೇಂದ್ರದಿಂದ 18 ಕಿಲೋಮೀಟರ್, ಮಠದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಮುಂಬೈ, ಗೋವಾ, ಬೆಂಗಳೂರು, ಬೆಳಗಾವಿ ಇತ್ಯಾದಿಗಳಿಂದ ಸಂಪರ್ಕ ಹೊಂದಿದೆ. ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವವು ನಡೆಯುತ್ತದೆ. ಜಾತ್ರಾ ಫೆಬ್ರವರಿಯಲ್ಲಿ ಜಾತ್ರಾ ಮಹೋತ್ಸವ ಮಹಾಶಿವರಾತ್ರಿ ಆದ ನಂತರ ನಡೆಯುತ್ತದೆ. ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳು ಮಹಾನ್ ಪವಾಡ ಪುರುಷರು. ಸರಳ ಜೀವನ ಮತ್ತು ಬೋಧನೆಯಿಂದಾಗಿ ಅಪಾರ ಭಕ್ತವೃಂದ ಸಂಪಾದಿಸಿದವರು. ಮಠದಲ್ಲಿ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ. ಸಿದ್ಧಾರೂಢರು ಗದ್ದುಗೆ ದರ್ಶನಕ್ಕೆ ದೇಶ ವಿದೇಶಗಳಿಂದ ಅಪಾರ ಭಕ್ತವೃಂದವೇ ಬರುತ್ತದೆ. ಈಗ ಹುಬ್ಬಳ್ಳಿ ಎಂದಾಕ್ಷಣ ನೆನಪಾಗುವುದು ಸಿದ್ಧಾರೂಢ ಮಠ.
ಸ್ವಾಮಿಗಳು ತಮ್ಮ ಅದ್ವೈತ ಸಿದ್ಧಾಂತದ ಮೂಲಕ ಭಕ್ತರಿಗೆ ಧರ್ಮ ಮಾರ್ಗ ಬೋಧಿಸಿದವರು. ಸಿದ್ಧಾರೂಢರ ಗದ್ದಿಗೆ ಇಂದಿಗೂ ಜಾಗೃತ ಕೇಂದ್ರ. ಹೀಗಾಗಿ ಹುಬ್ಬಳ್ಳಿಗೆ ಯಾರೇ ಬರಲಿ ಮೊದಲು ಸಿದ್ಧಾರೂಢರ ಮಠಕ್ಕೆ ಭೇಟಿ ಕೊಟ್ಟು ಗದ್ದುಗೆಯ ದರ್ಶನ ಪಡೆಯುತ್ತಾರೆ. ಮಠದಲ್ಲಿ ಪ್ರತಿನಿತ್ಯ ಒಂದಿಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇಲ್ಲಿ ದಿನಾಲು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೆ ಅನ್ನ ಸಂತರ್ಪಣೆ, ಅನ್ನ ಪೂಜೆ ಮತ್ತು ಅನ್ನದಾನ ನಡೆಯುತ್ತದೆ. ಸಿದ್ಧಾರೂಢರ ಜನನ ಬೀದರ್ ಜಿಲ್ಲೆ ಹತ್ತಿರ ಚಳಕಾಪುರ ಗ್ರಾಮದಲ್ಲಿ ಗುರುಶಾಂತಪ್ಪ ಎಂಬ ಸದಾಚಾರಿಯಾದ ಗೃಹಸ್ಥನು ವಾಸ ಮಾಡಿಕೊಂಡಿದ್ದನು. ಆತನಿಗೆ ದೇವಲಮ್ಮ ಎಂಬ ಪತಿವ್ರತ ಶಿರೋಮಣಿಯಾದ ಧರ್ಮಪತ್ನಿ ಇದ್ದಳು. ಇಬ್ಬರು ದಂಪತಿಗಳು ಗುರು ಸೇವಾ ನಿರಂತರು, ದೇವಿ ಭಕ್ತರು, ಸದಾಚಾರಿಗಳು, ಸದ್ಗುಣಿಗಳು, ಶ್ರೀ ಸಂಪನ್ನರು ಆಗಿದ್ದರು. ಅವರಿಗೆ 3 ಮಂದಿ ಮಕ್ಕಳಿದ್ದರು. 3ನೇ ಮಗನೇ ನಮ್ಮ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು. ಶ್ರೀ ಶಾಲಿವಾಹನ ಶಕೆ 1758ರ ಚೈತ್ರ ಶುದ್ಧ ನವಮಿಯ ದಿನ 26/3/1836ರಲ್ಲಿ ಜನನವಾಯಿತು. ಸತಿಪತಿಗಳ ಇಬ್ಬರು ಆನಂದವಾಯಿತು. ಶ್ರೀ ವೀರಭದ್ರ ಸ್ವಾಮಿಗಳು ಮಗುವಿನ ಮುಖಮಂಡಲವನ್ನು ನೋಡಿ, ಇವನೇನು ಸಾಮಾನ್ಯ ಮನುಷ್ಯನಲ್ಲ, ಶಿವನ ಅವತಾರಿ ಧರೆಗೆ ಇಳಿದು ಬಂದಿದ್ದಾನೆ ಎಂದು ಲಿಂಗಧಾರಣೆಯನ್ನು ಮಾಡಿಸುತ್ತಾ ಓಂ ಎಂಬ ಮಂತ್ರವನ್ನು ಉಚ್ಚರಿಸಲು ಆಗ ಮಗು ನಗುಮುಖದಿಂದ ನೆಲೆದಾಡಿತು. ಆಗ ವೀರಭದ್ರ ಸ್ವಾಮಿಗಳು ತಂದೆ ತಾಯಿಗಳನ್ನು ಕುರಿತು ಶಿವನ ಅವತಾರಿಯಾದ ಈ ಶಿಶುವಿಗೆ ಏನೆಂದು ನಾಮಕರಣ ಮಾಡಬೇಕೆಂದು ಕೇಳಿದರು. ಗುರು ಶಾಂತಪ್ಪನವರು ಗುರುಗಳ ಮಾತಿಗೆ, ಗುರುವೇ, ಈ ಮಗುವಿಗೆ ಏನೆಂದು ನಾಮಕರಣ ಮಾಡಬೇಕೆಂದು ನಮ್ಮ ಅಲ್ಪ ಬುದ್ಧಿಗೆ ತಿಳಿಯಲಾರದು. ತಮಗೆ ಇಷ್ಟ ಬಂದ ಹೆಸರನ್ನು ನಾಮಕರಣ ಮಾಡಬೇಕೆಂದು ತಿಳಿಸಿದರು. ಆಗ ಶ್ರೀ ವೀರಭದ್ರ ಸ್ವಾಮಿಗಳು ಆ ಮಗುವಿಗೆ ಸಿದ್ಧ ಎಂಬ ನಾಮಕರಣವೇ ಯೋಗ್ಯವೆಂದು ಹೇಳಿದರು. ಶ್ರೀ ಸಿದ್ಧಾರೂಢರ ಬಾಲ್ಯ ಜೀವನ. ಸಿದ್ಧನು ಬೀದಿಗೆ ಚಂದ್ರನಂತೆ ಪ್ರಫುಲ್ಲತನಾಗಿ ಬೆಳೆಯುತ್ತಾ ಹತ್ತಿದನು. ಹಠ ಮಾಡುವುದು, ಅಳುವುದು ಇದಾವುದನ್ನು ಈತ ಮಾಡುತ್ತಿರಲಿಲ್ಲ. ಸಿದ್ಧನು ಬಹಳ ಸಮಾಧಾನಿಯಾಗಿದ್ದನು. ತನ್ನ ತಾಯಿಯು ತನ್ನ ಕೆಲಸದ ನಿಮಿತ್ತ ಒಂದೆಡೆಗೆ ಮಲಗಿಸಿ ಬಿಟ್ಟರೆ ಆಡುತ್ತಾ ಮಲಗಿ ಬಿಡುತ್ತಿದ್ದನು. ಆ ಮಗುವಿನ ಬಾಲ್ಯ ಲೀಲೆಯನ್ನು ನೋಡಿ ಅಕ್ಕಪಕ್ಕದ ಅಕ್ಕ ತಂಗಿಯರು ನೋಡಿ ಬೆರಗಾಗುತ್ತಿದ್ದರು. ಕೆಲ ದಿವಸಗಳ ಕಳೆದ ಮೇಲೆ ಪ್ರತಿ ದಿವಸ ಈ ಶ್ರೀ ವೀರಭದ್ರ ಸ್ವಾಮಿಗಳಿಂದ ಗುರು ಶಾಂತಪ್ಪನವರ ಮನೆಯಲ್ಲಿ ಶಾಸ್ತ್ರ ಪ್ರವಚನವು ನಡೆಯುತ್ತಿತ್ತು. ಆಗ ತಾಯಿಯೊಡನೆ ಸಿದ್ಧನು ಪ್ರವಚನವನ್ನು ಮನಮುಟ್ಟುವಂತೆ ಕೇಳುತ್ತಿದ್ದನು. ನಾನುಕೂಲತೆಯಿಂದಾಗಿ ತಾಯಿ ಒಂದು ದಿನ ಪ್ರವಚನ ತಪ್ಪಿಸಿದರೂ ಸಿದ್ಧನು ಮಾತ್ರ ತಪ್ಪಿಸುತ್ತಿರಲಿಲ್ಲ. ತನ್ನ 5ನೇ ವಯಸ್ಸಿಗೆ ಸಿದ್ಧನು ಶಾಸ್ತ್ರ ಸಾರವನ್ನೆಲ್ಲ ಮನನ ಮಾಡಿಕೊಂಡನು. ಇದರ ಪರಿಣಾಮವಾಗಿ ಸಿದ್ಧನ ನಡೆ ನುಡಿಗಳಲ್ಲಿ ಬದಲಾವಣೆಯಾಯಿತು. ದಿನಗಳದಂತೆ ಸಿದ್ಧನ ಬಾಲ್ಯಲೀಲೆಗಳು ತೋರತೊಡಗಿದವು. ಶ್ರೀ ಸಿದ್ಧಾರೂಢರ ದೇಶ ಪರ್ಯಟನೆ. ಸೂಕ್ಷ್ಮ ಬುದ್ಧಿಯುಳ್ಳ ಬಾಲಕನಾದ ಸಿದ್ಧನಲ್ಲಿ ವೀರಭದ್ರ ಸ್ವಾಮಿಗಳು ಹೇಳಿದ ಪ್ರತಿಯೊಂದು ವಿವೇಚನೆಯೂ ಸ್ಥಿರವಾಗಿ ಉಳಿದು ಬಿಡುತ್ತಿದ್ದವು. ತಮ್ಮ ನಿಜವಾದ ಭಕ್ತ ಸಿದ್ಧನಿಗೆ ಸ್ವಾಮಿಗಳು ಹಲವು ಗಹನ ವಿಷಯಗಳನ್ನು ಕೂಡ ತಿಳಿಯಪಡಿಸಿದರು. ಆಗ ಸಿದ್ಧನಲ್ಲಿ ಅಗಾಧ ಶಕ್ತಿಯೊಂದು ಜಾಗೃತವಾಯಿತು. ಅವನು ಈ ವಿಷಯಗಳನ್ನು ಮನಸ್ಸಿನಲ್ಲಿ ವಿವೇಚಿಸಲಾರಂಭಿಸಿದನು. ಮಾನವನೇ ಮೊದಲಾದ ಸಕಲ ಜೀವರಾಶಿಗಳು ಅಳಿದು ಹೋಗುವಾಗ ನನ್ನ ದೇಹವು ಉಳಿಯಬಲ್ಲವೇ? ಉಳಿಯಲಾರದು. ದೇಹದ ಅಸ್ತಿತ್ವಕ್ಕೆ ಅಗಾಧವಾಗಿರುವ ಪೃಥ್ವಿಯ ವಲಯವನ್ನು ಹೊಂದುತ್ತಿರುವಾಗ ದೇಹವು ಉಳಿಯುವುದು ಹೇಗೆ ಎಂದು ಮೇಲೆ ಜ್ಞಾನವುಳ್ಳ ಮಾನವನು ಈ ದೇಹದ ಮೋಹದ ಬಲೆಯಲ್ಲಿ ಸಿಲುಕಿ ಕೆಡುವುದಕ್ಕಿಂತ ಸ್ಥಿರತ್ವದ ಜ್ಞಾನವನ್ನು ಪಡೆದುಕೊಳ್ಳುವುದೇ ಶ್ರೇಯಸ್ಸು ಎಂದು ಆಲೋಚಿಸಿ ಸಿದ್ಧನು ಗುರುದೇವ ಪ್ರಳಯವನ್ನು ಹೊಂದದೆ ಇರುವ ವಸ್ತು ಯಾವುದೆಂದು ಶ್ರೀ ವೀರಭದ್ರ ಸ್ವಾಮಿಗಳು ಪ್ರಶ್ನಿಸಿದರು. ಆ ಸಮಯದಲ್ಲಿ ಸ್ವಾಮಿಗಳು ದೇಹದಲ್ಲಿ ಒಂದು ಬಗೆಯ ವಿದ್ಯುತ್ ಸಂಚಾರವಾದಂತೆ ಆಯಿತು. ಮರುದಿವಸ ಸಿದ್ಧನು ಯಾರಿಗೂ ತಿಳಿಯದಂತೆ ಮನೆಯಿಂದ ಹೊರಟು ಹೋದನು. ಇವನ ಆತ್ಮೀಯ ಗೆಳೆಯರು ಎಲ್ಲಿಗೆ ಹೋಗುವೆ ಎಂದು ಸಿದ್ಧ ಎಂದು ಕೇಳಿದರು. ಆತ್ಮಜ್ಞಾನಿಯಾದ ಸದ್ಗುರುವನ್ನು ಕಾಣಲು ಹೊರಟಿರುವೆನು ಎಂದು ಹೇಳಿದನು. ಆಗ ಆತನ ಗೆಳೆಯರಿಬ್ಬರು ಆತನ ಸಂಗಡ ಹೊರಟರು. ಆಗ ಸಿದ್ಧನು ಒಂದೇ ದಿವಸದ ಹಸಿವೆಯಿಂದ ಇಷ್ಟು ಬಳಲುವವರು ಇನ್ನು ಕೆಲ ದಿವಸ ಉಪವಾಸ ಬೀಳಲು ಪ್ರಸಂಗ ಬಂದಾಗ ಹೇಗೆ ಮಾಡುವಿರಿ
ಗೆಳೆಯರೇ, ನೀವು ನನ್ನ ಜೊತೆಗೆ ಬರುವುದು ಒಳಿತಲ್ಲ. ನಾಳೆ ಊರಿಗೆ ಹೋಗಿರಿ. ಆಗ ಸದ್ಗುರುವನ್ನು ಧ್ಯಾನಿಸಿರಿ. ಹಸಿವೆ ಕಡಿಮೆ ಆಗಿ ಸಿದ್ಧಾರೂಢರೇ ನಿದ್ದೆ ಅತಿಥಿ ನಿವಾಸ. ಹತ್ತುವುದು. ಮಿತ್ರರೇ, ನೀವು ಮನಮುಟ್ಟಿ ವಿದ್ಯೆಯನ್ನು ಗಳಿಸಿರಿ, ಮುಂದೆ ದೊಡ್ಡ ಅಧಿಕಾರಿಗಳಾಗುವಿರಿ ಎಂದು ಅವರಿಗೆ ಹೇಳಿದನು. ಅಂದಿನ ದಿನ ಗೆಳೆಯರು ಸದ್ಗುರುವನ್ನು ಧ್ಯಾನಿಸುತ್ತಾ ನಿದ್ದೆ ಹೋದರು. ಮರುದಿನ ಬೆಳಗಿನಲ್ಲಿ ಎದ್ದು ಸಿದ್ಧನು ಸಮೀಪದ ಬಾವಿಗೆ ಹೋಗಿ ನಿಜವಿದ್ದ ಅಲ್ಲಿನ ಕಲ್ಲಿ ಮೂರ್ತಿಯನ್ನು ಪೂಜಿಸಬೇಕೆಂದನು. ಸಿದ್ಧನ ಈ ವಾದವನ್ನು ಆಗ ಪೂಜಾರಿಯು ಸಿದ್ಧನನ್ನು ಉದ್ದೇಶಿಸಿ, ಮಗುವು ನೀನೆನ್ನುವಂತೆ ನಿರಾಕಾರ ಪರಮಾತ್ಮನು ಪೂಜೆಯೇ ಹೆಚ್ಚಿನದು. ಆದರೆ ಈ ಬಗೆಯ ಪೂಜಕನಲ್ಲಿ ಆತ್ಮಬಲ ಹೊಂದುವುದು. ಆಗ ಸಿದ್ಧನು ಮೂಲೆಯಲ್ಲಿ ಮಲಗಿದ್ದ ತನ್ನ ಗೆಳೆಯರನ್ನು ಕರೆದು ಆ ಎಳೆಯನ್ನು ಉಣ್ಣಲು ಹೇಳಿದನು. ಸಿದ್ಧನ ತ್ಯಾಗ ಬುದ್ಧಿಯನ್ನು ನೆನೆದು ಪೂಜಾರಿ, ಇವನೊಬ್ಬ ಮಹಾತ್ಮನು, ಇವನ ಪಾದಪೂಜೆಯನ್ನು ಮಾಡಿದುದರಿಂದ ನಾನು ಧನ್ಯನಾದೆನು ಎಂದು ಸಂತೋಷ ಪಟ್ಟನು. ಆಗ ಸಿದ್ಧನಿಗೆ ದರ್ಶನಾರ್ಥಿಗಳಾಗಿ ಬರುವವರು ಹೆಚ್ಚಾಗುತ್ತಿದ್ದರು. ಆಗ ಸಿದ್ಧನ ಮನದಲ್ಲಿ ವಿಚಾರವನ್ನು ಮಾಡಿ, ಇನ್ನೂ ಇಲ್ಲಿರುವುದು ಸರಿಯಲ್ಲ ಎಂದು ಆಲೋಚಿಸಿ ಅಲ್ಲಿಂದ ಹೊರಟು ಗುರು ದರ್ಶನಕ್ಕಾಗಿ ಮುಂದೆ ಪ್ರಯಾಣ ಮಾಡಿದನು ಮತ್ತು ಇಬ್ಬರು ಗೆಳೆಯರನ್ನು ತಮ್ಮ ಊರಿಗೆ ಕಳಿಸಿಕೊಟ್ಟನು. ಶ್ರೀ ಸಿದ್ಧಾರೂಢರೇ ಆರೂಢ ಪದವಿ. ಸಿದ್ಧನು ಪ್ರಯಾಣ ಮಾಡುತ್ತಾ ಶ್ರೀಶೈಲದಿಂದ ರಾಯಚೂರು ಸಂಸ್ಥಾನಕ್ಕೆ ಬಂದು ಅಲ್ಲಿಯ ವೀರಭದ್ರಾದಿ ನವನಂದಿಗಳನ್ನು ನೋಡಿ ದಕ್ಷಿಣ ಮಾರ್ಗವಾಗಿ ನಡೆದನು. ಈ ಪ್ರಯಾಣದಲ್ಲಿ ದೇಹ ತ್ಯಾಗದ ನಾನಾ ಯಾತನೆಯನ್ನು ಸಹಿಸಿಕೊಂಡು ದೇಹದಂಡನೆಯನ್ನು ಹೊರತು ಜ್ಞಾನೋದಯ ಸಾಧ್ಯವಿಲ್ಲ. ಇದು ಜ್ಞಾನ ಸಾಧನೆಯ ಮೊದಲನೆಯ ಘಟ್ಟವೆಂದು ಭಾವಿಸಿದನು. ಅನ್ನ ವಸ್ತುಗಳ ಪರಿವೇ ಅವನಿಗಿರಲಿಲ್ಲ. ಸದಾ ಸದ್ಗುರುವಿನ ಧ್ಯಾನ, ಆತನನ್ನು ಕಾಣುವ ಬಲವಾದ ಹಂಬಲ ಇವು ಸಿದ್ಧನಲ್ಲಿ ಸ್ಥಿರಗೊಂಡವು. ಗುರುದೇವ, ನನ್ನನ್ನು ಎಷ್ಟೆಂದು ಪರೀಕ್ಷಿಸುವೆ, ನಿನ್ನ ದರ್ಶನವಾಗದೆ ನಾನು ಬದುಕಲಾರೆನು ಎಂದು ಉಸಿರಿಸುತ್ತಿರುವಾಗ ಸಿದ್ಧನ ಕಣ್ಣುಗಳಿಂದ ಬಳಬಳನೆ ಅಶ್ರುವುದುರಿದವು. ಸಿದ್ಧನ ನಿರ್ಧಾರವು ಕರುಣಾಜನಕ ಸ್ಥಿತಿಯು ಗುರುವಿನಲ್ಲಿ ಕೃಪಾದೃಷ್ಟಿಯನ್ನುಂಟು ಮಾಡಿದವು. ಗುರುವು ವೃದ್ಧ ತಪಸ್ವಿಯ ರೂಪದಿಂದ ಸಿದ್ಧನ ಹತ್ತಿರ ಬಂದನು. ಮೂರ್ಛೆಗೊಂಡಿದ್ದ ಸಿದ್ಧನ ಕೈ ಹಿಡಿದು, ಮಗು, ಏಳು, ನೀನು ಯಾರು, ಇಲ್ಲಿಗೆ ಏಕೆ ಬಂದಿರುವೆ, ನಿನಗೆ ಯಾರು ಬೇಕು ಎಂದು ಕೇಳಿದನು. ಆಗ ಸಿದ್ಧನು ಕಣ್ತೆರೆದು ನೋಡಿ ತಪಸ್ವಿಗೆ ವಂದಿಸಿ, ತಾತ, ನನಗೆ ಸದ್ಗುರುವಿನ ದರ್ಶನವನ್ನು ಮಾಡಿಸು ಎಂದು ಕೇಳಿಕೊಂಡನು. ಆಗ ತಪಸ್ವಿಯು, ಮಗು, ನಿನ್ನ ಇಚ್ಛೆಯಂತೆ ಸದ್ಗುರುವಿನ ದರ್ಶನವಾಗಬೇಕಾದರೆ ಇಲ್ಲಿಗೆ ಸಮೀಪವಾಗಿರುವ ಗುಡಗುಂಟಿಯ ಅಮರಕುಂಡ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಹೋಗು. ಕಟ್ಟಿಮರದ ಗಜದಂಡ ಸ್ವಾಮಿಗಳ ಚರಣವನ್ನು ಸನ್ನಿಧಿಯನ್ನು ಆಶ್ರಯಿಸು. ಅವರು ದೇವೇದ, ಉಪನಿಷತ್ತು, ಶಾಸ್ತ್ರ, ಆತ್ಮಜ್ಞಾನ ಇವುಗಳಲ್ಲಿ ಬಲ್ಲಿದವರಾಗಿರುವವರು. ಅವರಲ್ಲಿಗೆ ಹೋಗು, ನಿನ್ನ ಬಯಕು ಈಡೇರುವುದೆಂದು ಹೇಳಿ ಅದೃಶ್ಯನಾದನು. ಸಿದ್ಧನು ಗುರುಗಳ ಹತ್ತಿರ ಬಂದು ಸೇವೆಯಲ್ಲಿ ನಿರತನಾದನು. ಸ್ವಾಮಿಗಳು ಸಿದ್ಧನ ನಿಷ್ಠೆ, ನಿರಭಿಮಾನ, ಸೇವಾ ಬುದ್ಧಿ, ಜ್ಞಾನ, ವಿವೇಚನಾಶಕ್ತಿ ಇವನ್ನು ನೆನೆದು ಸಂತುಷ್ಟರಾದರು ಮತ್ತು ದಿನಾಲೂ ತಮ್ಮ ಹತ್ತಿರವೇ ಅವನನ್ನು ಕುಳ್ಳರಿಸಿಕೊಂಡು ಮಹತ್ವದ ವಿಷಯಗಳನ್ನು ಬೋಧಿಸಲಾರಂಭಿಸಿದರು. ಸಿದ್ಧನು ಗುರುಸೇವಾ ನಿರತನಾಗಿ 6 ವರ್ಷಗಳವರೆಗೆ ಅಲ್ಲಿ ವಾಸವಾಗಿದ್ದು ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡನು. ಇಲ್ಲಿಗೆ ಸಿದ್ಧನಿಗೆ 18 ವರ್ಷಗಳು ತುಂಬಿದವು. ಸಿದ್ಧನು ಮೊದಲು ಸ್ವಾಮಿಗಳನ್ನು ಕಂಡಾಗಲೇ ಅವರು ಈತನು ಯೋಗ್ಯತೆಯುಳ್ಳವನೆಂದು ಅರಿತುಕೊಂಡಿದ್ದರು. ಪರೀಕ್ಷಾರ್ಥವಾಗಿ ಸ್ವಲ್ಪ ನಿಷ್ಠುರತೆಯನ್ನು ತೋರಿಸುತ್ತಿದ್ದರು. ಆಗ ಸಿದ್ಧನ ಕಾಮ ಕ್ರೋಧಾದಿ ವಿಚಾರಗಳನ್ನು ಜಯಿಸಿದ್ದಲ್ಲದೆ ಆತನು ಶಸ್ತ್ರಾಸ್ತ್ರಗಳನ್ನು ಅರಗಿಸಿಕೊಂಡಿರುವನು. ಆದುದರಿಂದ ಈ ಸಮರ್ಥ ಶಿಷ್ಯನಿಗೆ ಆರೂಢ ಪದವಿಯನ್ನು ಕೊಡಮಾಡಿದೆ ಎಂದು ಸ್ವಾಮಿಗಳು ಘೋಷಿಸಿದರು. ಮತ್ತು ದೇಶ ಸಂಚಾರವನ್ನು ಮಾಡುತ್ತಾ ಮುಮುಕ್ಷುಗಳಿಗೆ ಜ್ಞಾನೋಪದೇಶವನ್ನು ಮಾಡುತ್ತಾ ಜನರಿಗೆ ಸನ್ಮಾರ್ಗ ದರ್ಶನಕ್ಕಾಗಿರಬೇಕೆಂದು ಅಪ್ಪಣೆ ಕೊಟ್ಟು ಆಶೀರ್ವದಿಸಿ ಕಳುಹಿಸಿದರು. ಅಂದಿನಿಂದ ಸಿದ್ಧನು ಸಿದ್ಧಾರೂಢ ಎಂಬ ವಿಧಾನವನ್ನು ಪಡೆದನು. ಇನ್ನು ಮುಂದೆ ನಾವು ಸಿದ್ಧನನ್ನು ಸಿದ್ಧಾರೂಢರು ಎಂದು ಹೇಳುವೆ. ಮಠದ ಪುಷ್ಕರಣಿಯಲ್ಲಿ ಸಿದ್ಧಾರೂಢ ಮಠ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಸಿದ್ಧಾರೂಢ ರಥೋತ್ಸವ ಪ್ರಾರಂಭೋತ್ಸವ. ಹುಬ್ಬಳ್ಳಿ ಜನರು 1 ವರ್ಷ ಕಾರ್ತಿಕ ಶುದ್ಧ ಹುಣ್ಣಿಮೆಯ ಗೌರಿಯ ರಥೋತ್ಸವವನ್ನು ಮಾಡಬೇಕೆಂದು ಇದೊಂದು ರಥವನ್ನು ಸಿದ್ಧ ಮಾಡಿದರು. ಆದರೆ ಜಾತ್ರೆಯ
ಮುಂದಿನ ದಿನ ಊರಿನ 2 ಬಣಗಳಲ್ಲಿ ಜಗಳ ಹತ್ತಿ ಜಾತ್ರೆಯ ಕೆಲಸವು ನಿಂತು ಬಿಟ್ಟಿತು. ಆಗ 2 ಬಣಗಳ ಪ್ರಮುಖರು ಕೂಡಿಕೊಂಡರು. ಕಳಸ ಏರಿದ ರಥೋತ್ಸವವನ್ನು ಮಾಡದೆ ಇರುವುದು ಸರಿಯಲ್ಲವೆಂದು ಆಲೋಚಿಸಿ ಮಹಾತ್ಮರಾದ ಸಿದ್ದಾರೂಢರ ಬಳಿಗೆ ಹೋಗಿ ಅವರನ್ನು ಪ್ರಾರ್ಥಿಸಿ ಉತ್ಸವದಿಂದ ಬರಮಾಡಿಕೊಂಡು ರಥದಲ್ಲಿ ಕುಳ್ಳಿರಿಸಿ ಉತ್ಸವವನ್ನು ಸಾಂಗಗೊಳಿಸಿದರು. ಹೀಗೆ ಪ್ರತಿ ವರ್ಷ ರಥೋತ್ಸವವು ನಡೆಯುತ್ತಿತ್ತು. ಕೆಲವು ವರ್ಷಗಳ ನಂತರ ಇದೇ ಉತ್ಸವವು ಶಿವರಾತ್ರಿಗೆ ಆಗುತ್ತದೆ. ಶ್ರೀ ಸಿದ್ದಾರೂಢ ಮಠದ ಸ್ಥಾಪನೆ. ಮಠದ ಬಹುತರ ಎಲ್ಲ ಕಟ್ಟಡಗಳು ಸಾರ್ವಜನಿಕರಿಂದ ಕೂಡಿದ ಹಣದಿಂದ, ಭಕ್ತರು ಸ್ವಂತ ದೇಣಿಗೆಯಿಂದ ಕೊಟ್ಟ ಹಣದಿಂದಲೂ ಕಟ್ಟಲ್ಪಟ್ಟಿವೆ. ಸಿರುಗುಪ್ಪಿಯ ಹೊಂಬಣ್ಣ ಮತ್ತು ಕಾರಡಗಿ ಮಲ್ಲಪ್ಪ ಇವರು ಒಂದೊಂದು ದೊಡ್ಡ ಧರ್ಮಶಾಲೆಯನ್ನು ಕಟ್ಟಿಸಿಕೊಟ್ಟಿರುವರು. ಅಕ್ಕಲಕೋಟೆಯ ಮಹಾರಾಣಿಯವರು ತೇರು ನಿಲ್ಲುವ ಸ್ಥಳದ ಹತ್ತಿರ ಧರ್ಮಶಾಲೆಯನ್ನು ಹಾಗೂ ಒಂದು ದೊಡ್ಡ ಬಾವಿಯನ್ನು ಕಟ್ಟಿಸಿಕೊಟ್ಟಿರುವರು. ಬಳಿಕ ಒಂದರ ಬಳಿಕೊಂದರಂತೆ ಮಹಾಪೂಜಾ ಮಂಟಪದ ಹೊರಗಿನ ಎಲ್ಲ ಕಟ್ಟಡಗಳು ಕಟ್ಟಲ್ಪಟ್ಟವು. ದಿನದಿಂದ ದಿನಕ್ಕೆ ಮಠದ ಆಸ್ತಿಯು ಹೆಚ್ಚಾಗುತ್ತಾ ನಡೆಯಿತು. ಶ್ರೀ ಸಿದ್ದಾರೂಢರ ದೇಹತ್ಯಾಗ. ಇದೇ ರೀತಿಯಾಗಿ ಭಕ್ತ ಜನರಿಗೆ ಜ್ಞಾನೋಪದೇಶಗಳನ್ನು ಮಾಡುತ್ತಾ ಮುಮುಕ್ಷುಗಳನ್ನು ಉದ್ಧರಿಸುತ್ತಾ ಶ್ರೀ ಪರಮಹಂಸ ಸದ್ಗುರು ಸಿದ್ದಾರೂಢರ ಕಾಲಕ್ರಮೇಣವನ್ನು ಸಾಗಿಸುತ್ತಿದ್ದರು. ಹೀಗಿರುವಾಗ ಇವರ ಶ್ರೀಶಕೆ 1851 ಶ್ರಾವಣ ವದ್ಯ ಪ್ರತಿಪದೆಯ ದಿನ ಶಿವೈಕ್ಯವನ್ನು ಹೊಂದಿದರು. ಅವರ ಮಠದ ಉತ್ಸವದ ಕಾರ್ಯಕ್ರಮಗಳು ಅವರು ಇರುವಾಗಿನಂತೆಯೇ ಮುಂದೆ ಯಥಾಸಂಗವಾಗಿಯೂ ವೈಭವದಿಂದಲೂ ನಡೆಯುತ್ತಾ ಬಂದಿದೆ. ಭಕ್ತ ಜನರು ಈಗಲೂ ಮಠಕ್ಕೆ ಬಂದು ಸಮಾಧಿಗೆ ಭಕ್ತಿ ವಿಶ್ವಾಸಗಳಿಂದ ಪೂಜಾದಿ ಸೇವೆಗಳನ್ನು ಸಲ್ಲಿಸಿ ಇಷ್ಟಾರ್ಥಗಳನ್ನು ಪಡೆದು ಕೃತಾರ್ಥರಾಗುತ್ತಾರೆ. ಇಂತಹ ಶ್ರೀ ಸಿದ್ದಾರೂಢರಿಂದ ಪ್ರೇರಿತನಾಗಿ ಯಥಾಶಕ್ತಿಯಿಂದ ಬರೆದ ಚರಿತ್ರೆ ಇದು. ಎಲ್ಲ ಸದ್ಭಕ್ತರು ಗಮನಿಸಬೇಕು. ಇದೀಗ ಆರೂಢ ಆರತಿ ಮುಕ್ತಾಯಗೊಂಡಿದೆ. ಅದರ ಜೊತೆಗೆ ಇದೀಗ ಸದ್ಯದಲ್ಲಿದೆ ಲೇಸರ್ ಶೋ ಆರಂಭವಾಗ್ತದೆ. ಎಲ್ಲರೂ ಶಾಂತವಾಗಿ ಲೇಸರ್ ಶೋ ಒಂದನ್ನು ನೋಡ್ಕೊಂಡು ಹೋಗ್ಬೇಕು. ಬಹಳ ಅಪರೂಪವಾಗಿರುವಂತಹ ಲೇಸರ್ ಶೋ ಕಾರ್ಯಕ್ರಮ. ಎಲ್ಲರೂ ಅದನ್ನು ವೀಕ್ಷಣೆ ಮಾಡಬೇಕಾಗಿ ವಿನಂತಿ. ಅತ್ಯಂತ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿರುವಂಥ ಎಲ್ಲ ಸಂಪತ್ತಿಗೆ ಅನಂತ ಧನ್ಯವಾದಗಳು. ಈಗ ಲೇಸರ್ ಶೋ ಪ್ರಾರಂಭವಾಗ್ತದೆ. ಕೆಲವೇ ನಿಮಿಷಗಳಲ್ಲಿ ಲೇಸರ್ ಶೋ ಪ್ರಾರಂಭವಾಗ್ತದೆ. ದಯವಿಟ್ಟು ಕೂಡ ಭಕ್ತಾದಿಗಳು ವೀಕ್ಷಿಸಬೇಕಾಗಿ ಮಾಡ್ರಿ. ರವಿ ಲೈಟ್ ಮಿಸ್ ಮಾಡಿ ಒಳಗಿನು ಸಮಾಧಿ ಕಡೆ ಅಲ್ಲಿ ಮೂರ್ತಿ ಕಡೆ ಲೈಟ್ ಬಂದ್ ಮಾಡು ಹಾಕ್ಬೇಡ. ಅಲ್ಲಿ ಒಳಗಿನ ಬಂದ್ ಮಾಡು. ವಿಸ್ತರಣೆಯಲ್ಲಿರುವಂತ ಲೈಟ್ ಕೂಡ ಒಳಗಡೆ ಇರುವಂತ ಲೈಟ್ ಬಂದ್ ಮಾಡಬೇಕು. ಮೂರ್ತಿ ಕಡೆ ಇದ್ದಾರೆ ಅಲ್ಲೇ ಸೈಡ್.